ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಯಾರೆಲ್ಲ ನನಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಯಾವ ಗೊಬ್ಬರ ಹಾಕಬೇಕು, ಯಾವ ಮದ್ದು ಹಾಕಬೇಕು ಮಳೆಗಾಲದಲ್ಲಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ನಾವು ತುಂಬ ಗಿಡಗಳನ್ನು ಸ್ಟ್ರಾಂಗಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಗಿಡ ಹೋಗಿಬಿಡುತ್ತೆ, ಅದು ನಮಗೆ ಗೊತ್ತಾಗೋದಿಲ್ಲ. ಮಳೆಗಾಲದಲ್ಲಿ ಗೊತ್ತಾಗೋದಿಲ್ಲ. ಮೇಲೆ ಕಾಂಡದಿಂದ ಚಿಗುರು ಬರ್ತಾ ಇರ್ತದೆ, ಬೇರು ಕೊಳ್ತು ಹೋಗಿರುತ್ತೆ, ನಮಗೆ ಗೊತ್ತಾಗಲ್ಲ. ಅದು ಬಿಸಿಲು ಬಿದ್ದಾಗ ಸಾಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಂಪಾಗಿ ಸಾಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂತ, ಮಣ್ಣು ಕೂಡ ಸ್ಟ್ರಾಂಗ್ ಇರಬೇಕು, ಕಾಂಡ ಕೂಡ ಸ್ಟ್ರಾಂಗ್ ಇರಬೇಕು. ನಮಗೆ ಗೊತ್ತಾಗೋದಿಲ್ಲ, ಮಣ್ಣಿನಲ್ಲಿ ಬೇರು ಕೊಳ್ತಾಗ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೇನೆ. ಹಾಗೂ ನನಗೆ ಕಮೆಂಟ್ ಬಂದಿದ್ದು, ಪಾಲಿ ಹೌಸ್ ಹಾಕಿದರೆ ಹೂ ಸಿಗುತ್ತಾ ಅಂಥೇಳಿ. ಖಂಡಿತವಾಗಿ ನನಗೆ ಕಳೆದ ವರ್ಷ ಹೂ ಸಿಕ್ಕಿಲ್ಲ. ಸೆಪ್ಟೆಂಬರ್ ಹಾಗೆ ನನಗೆ ಸಿಕ್ಕಿದೆ, 1 ಚೆಂಡು 2 ಚೆಂಡು ಹಾಗೆ ಒಮ್ಮೊಮ್ಮೆ ಸಿಕ್ಕಿದೆ. ಅದರೊಳಗಡೆ ನನಗೆ ಸಿಕ್ಕಿಲ್ಲ. ಸ್ವಲ್ಪ ಒಂದು ಅರ್ಧ ಚೆಂಡು ಹಾಗೆ ಸಿಕ್ಕಿದೆ. ಈ ವರ್ಷ ಎಷ್ಟು ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಮತ್ತು ಇನ್ನೊಂದೇನು ಹೇಳಬೇಕಂತ ಹೇಳಿದರೆ, ಗೊಬ್ಬರ ಯಾವುದು ಹಾಕಬೇಕಂತೇಳಿ. ಗೊಬ್ಬರ ಕೂಡ ನಾವು ಒಟ್ರಾಸಿ ಗೊಬ್ಬರ ಹಾಕಿದರೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಮತ್ತು ನಾವು ಬೇಸಿಗೆಯಲ್ಲಿ 15 ಡೇಸ್ಗೊಮ್ಮೆ ಗೊಬ್ಬರ ಹಾಕ್ತೇವೆ. ಮಳೆಗಾಲದಲ್ಲಿ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ನಿಮಗೆ ಗೊಬ್ಬರ ಏನಾದ್ರು ಹಾಕಲಿಕ್ಕಿದ್ರೆ ಈಗ ಮಿಕ್ಸರನ್ನು ಹಾಕಿಟ್ಕೊಳ್ಳಿ. ಅದೊಂದು ಹರಳು ಥರ ಗೊಬ್ಬರ ಬರುತ್ತೆ. ಅದನ್ನು ಹಾಕಿದಾಗ ಅದೊಂದು 3 ಮಂತ್ಸ್ ತನಕ, ಒಂದು 2 ಮಂತ್ಸ್ ತನಕ ಅದು ವ್ಯಾಲಿಡಿಟಿ ಇರ್ತದೆ. ಅದು ನಿಧಾನವಾಗಿ ಕರಗುವಂಥದ್ದು. ಅದಕ್ಕೆ 1 kgಗೆ 150 ರೂಪೀಸ್ ಇರುತ್ತೆ. 1 kgಯನ್ನು 10 ಗಿಡಕ್ಕೆ ಹಾಕ್ಬೋದು, 100 ml ಹಾಕ್ಬೋದು. ಹಾಗಾಗಿ 100 ಗ್ರಾಮ್ ಹಾಕ್ಬೋದು. 100 ml ಹೇಳ್ತಿದ್ದೇನೆ, 100 ಗ್ರಾಮ್ ಹಾಕ್ಬೋದು. ಹಾಗಾಗಿ ಅದನ್ನು ಹಾಕಿದರೆ ತುಂಬ ಒಳ್ಳೆಯದು. ನಾವೀಗ ನಾರ್ಮಲಾಗಿ ಹಿಂಡಿಗಳನ್ನೆಲ್ಲ ಹಾಕಿದರೆ ಅದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ನಿಸ್ತದೆ ನನಗೆ ಈ ಟೈಮಿಗೆ. ನಾವು ಫರ್ಟಿಲೈಸರ್ ಶಾಪಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ, ಅವರಿಗೆ ಸೇಲ್ ಆಗಬೇಕಲ್ಲ, ಇದು ಹಾಕಿ ಅಂತ ಹೇಳ್ತಾರೆ. ಮತ್ತು ನೀವು ಯಾವುದೇ ಹಾಕೋದಾದರೂ ಕೂಡ ಇವಾಗ ಒಮ್ಮೆ ಹಾಕಿ, ಮಳೆ ಜೋರಿರುವಾಗ ಮಣ್ಣನ್ನು ಮುಟ್ಟಲಿಕ್ಕೆ ಹೋಗಬೇಡಿ. ಮಣ್ಣು ಲೂಸ್ ಮಾಡಿದಾಗ ಬೇರೆಲ್ಲ ಹರಿದ್ಬಿಟ್ಟು ಎಲ್ಲ ಹಾಳಾಗತ್ತೆ. ಹಾಗಾಗಿ ಇನ್ನೊಂದು ಏನಂತ ಹೇಳಿದರೆ, ಮೆಡಿಷನನ್ನು ನಾವು ಸ್ಪ್ರೇ ಮಾಡುವಾಗ ಮಳೆ ಇಲ್ಲದ ಟೈಮು ನೋಡಿ ನಮಗೆ ಗೊತ್ತಾಗುತ್ತೆ. ಮಳೆ ಇವತ್ತು ಬರೋದಿಲ್ಲ, ಬರುತ್ತೆ, ಹಾಗೆ ನಮಗೆ ಗೊತ್ತಾಗುತ್ತೆ. ಈ ಟೈಮ್ ನಾವು ಸಂಜೆನೇ ಮದ್ದು ಹಾಕಬೇಕಂತ ಇಟ್ಕೊಳ್ಳೋದು ಬೇಡ, ಬೆಳಿಗ್ಗೆ ಸಹ ಹಾಕ್ಬೋದು. ಹಾಕುವಾಗ ಸ್ಟ್ರಾಂಗಾಗಿ ಹಾಕಿರ್ತೇವೆ ನಾವು. ಹಾಕಿದ ಇಮ್ಮಿಡಿಯೇಟ್ಲಿ ಅದು ಇರ್ತದೆ, ಅದರಲ್ಲಿ ಪವರ್ ಇರ್ತದೆ ಗಿಡದಲ್ಲಿ, ನಮಗೆ ಗೊತ್ತಾಗೋದಿಲ್ಲ. ತೊಳೆದೋಗಿರುತ್ತೆ ಅಂತ ನಾವು ಅಂದ್ಕೊಂಡಿರ್ತೇವೆ. ಹೂವಿದು ತೊಳೆದೋಗಿದ್ರೂ ಕೂಡ ಕಾಂಡದಲ್ಲೆಲ್ಲ ಇರ್ತದೆ ಪವರು. ಹಾಗಾಗಿ ಮಳೆಗೆ ಅದು ಕಾಂಡ ಸ್ಮೂತಾಗಿರುತ್ತೆ. ನಾವೀಗ ದಿನ ಪದೇ ಪದೇ ಹಾಕಿದಾಗ, 2 ದಿನ ಒಮ್ಮೆಲೆ ಹಾಕಿದಾಗ, ಕಂಟಿನ್ಯೂ ಆಗಿ ಹಾಕಿದಾಗ ಗಿಡ ಸುಟ್ಟೋಗುವ ಸಾಧ್ಯತೆ ಇರ್ತದೆ. ಕಪ್ಪು ಮಿಡ್ಲಲ್ಲಿ ಗಂಟಲ್ಲಿ ಕಪ್ಪಾಗಿ ಗೆಲ್ಲುಗಳು ಮುರಿದು ಹೋಗುವ ಸಾಧ್ಯತೆ ಇರ್ತದೆ. ಆ ಥರ ಒಂದು ಇದು ಬರುತ್ತೆ. ಹಾಗಾಗಿ ನೀವು ಮದ್ದು ಹಾಕುವಾಗ ನೋಡಿ ಹಾಕಬೇಕು. ಅಂದರೆ ಕಂಪ್ಲೀಟ್ ಮಳೆ ಕಮ್ಮಿ ಆಗಿದೆ ಅಂದರೆ ಮಾತ್ರ, ಇವತ್ತು ನೋಡುವ ಸಿಚುವೇಶನ್ ನೋಡುವಾಗ ಗೊತ್ತಾಗ್ತಿತ್ತಲ್ಲ, ಆ ರೀತಿ ಇದ್ದರೆ ಮಾತ್ರ ನೀವು ಮದ್ದು ಹಾಕಬೇಕು. ಮದ್ದು ತಂದು ಇವತ್ತೇ ಹಾಕಬೇಕು ಅಂತ ನೀವು ಡಿಸೈಡ್ ಮಾಡಿ ತರಬಾರ್ದು. ಮದ್ದನ್ನು ನೀವು ರೆಡಿ ಇಟ್ಕೊಳ್ಳಿ. ನಿಮಗೆ ಮಳೆ ಕಡಿಮೆ ಆಗಿದೆ ಅಂತ ಇರುವಾಗ ನೀವು ಹಾಕಿ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಾನಿವತ್ತು ಗೊಬ್ಬರ ಯಾವುದು ಹಾಕಬೇಕಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ನಾನು ತಂದಿರೋದು ಇದು. ನಾನು ನಿಮಗೆ ತೋರಿಸ್ಲಿಕ್ಕಾಗಿ ತಂದಿದ್ದು. ನನ್ನದಕ್ಕೆ ನಾನು ಇದು ಹಾಕೋದಿಲ್ಲ, ಯಾಕಂದರೆ ಲಾಸ್ಟ್ ಇಯರ್ ಹಾಕಿದ್ದೆ. ಈ ವರ್ಷ ನಾನು ಹಿಂಡಿನೇ ಹಾಕ್ತೇನೆ, ಯಾವುದೇ ಮಳೆ ನೀರು ತಾಗೋದಿಲ್ಲ. ಹಾಗಾಗಿ ನೋಡಿ, ಗಿಡದ ಬುಡವನ್ನು ಕ್ಲೀನ್ ಮಾಡಿ. ನೋಡಿ ನನ್ನ ಮಣ್ಣು ಹೇಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಇದನ್ನು ಫುಲ್ಲು 1 ಲೇಯರ್ ಮಣ್ಣನ್ನು ಲೂಸ್ ಮಾಡಬೇಕಾಯ್ತಾ. ಒಂದು ಲೇಯರ್ ಲೂಸ್ ಮಾಡಬೇಕು. ಈ ಥರ ನಂದು ಮಣ್ಣು ತುಂಬ ಗಟ್ಟಿ ಉಂಟು, ತುಂಬ ಟೈಟ್ ಉಂಟು. ಈ ಥರ ಇದ್ದರೆ ತುಂಬ ಒಳ್ಳೆಯದು ಮಳೆಗಾಲಕ್ಕೆ. ಯಾಕಂತ ಹೇಳಿದರೆ ಕೆಸರೆಲ್ಲ ನೋಡಿ, ಮಣ್ಣು ಕೆಸರಾಗುವಂಥದ್ದಾದರೆ ಮಣ್ಣು ಬೇಗ ಗಿಡ ಹಾಳಾಗುತ್ತೆ. ಈ ಥರ ಮಣ್ಣಿರಬೇಕು. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ ನಾನು. ಮಣ್ಣು ಈ ಥರ ಬರಬೇಕು. ನೋಡಿ, ನನ್ನ ಗಿಡ ಇವತ್ತೊಂದು ದಿನ ಬಿಸಿಲು ಬಂದಿದೆ. ನಿನ್ನೆ ಚಂದ ಮಳೆ ಬಿದ್ದಿದೆ. ನಿನ್ನೆ ಇದರಲ್ಲಿ ನೀರು ಫುಲ್ಲು ನಿಂತಿತ್ತಾಯ್ತಾ. ನೀರು ಮಳೆ ಬರುವಾಗ ನೀರು ಫುಲ್ ಇತ್ತಿದ್ರಲ್ಲಿ ಪೋಟಲ್ಲಿ. ಇವತ್ತು ನೋಡಿ ಎಷ್ಟು ಡ್ರೈ ಇದೆ ಅಂತ. ಈ ಥರ ಇರಬೇಕು. ಈ ಥರ ಇದ್ದರೆ ಮಾತ್ರ ಮಲ್ಲಿಗೆ ಗಿಡ ಹಾಳಾಗೋದಿಲ್ಲ. ನೀವು ರೀಪೋಟಿಂಗ್ ಮಾಡುವಾಗ ಯಾವ ಥರ ಗಿಡ ರೀಪೋಟಿಂಗ್ ಮಾಡಬೇಕು, ಯಾವ ಥರ ಮಣ್ಣನ್ನು ಹಾಕಬೇಕಂತ ನೀವು ಡಿಸೈಡ್ ಮಾಡಿ ಹಾಕಬೇಕಾಯ್ತಾ. ಇದಕ್ಕೆ ನಾನು ಗೊಬ್ಬರ, ಸುಡುಮಣ್ಣು ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಿರೋದು. ಈಗ ನೋಡಿದ್ರಲ್ಲ, ನಾನು ಗಿಡವನ್ನು ಬುಡ ಬಿಡಿಸಿದೆ. ಗಿಡದ ಬುಡಕ್ಕೆ ನಾನು ಹಾಕುವುದಿಲ್ಲ, ಸುತ್ತ ಹಾಕ್ತೇನೆ. ಸುತ್ತ ಹಾಕಿಬಿಟ್ಟು ಅದಕ್ಕೆ ಮತ್ತೆ ಮಣ್ಣು ಹಾಕಿ ಒತ್ತೇನೆ. ಅದಕ್ಕಿಂತ ಮೊದಲು ನೋಡಿ, ನೀವು ಈ ಟೈಮಿಗೆ ಗೊಬ್ಬರ ಪದೇ ಪದೇ ಹಾಕಬೇಕಂತ ಹೇಳಿದರೆ ಇದರ ಬೇರು ಎಷ್ಟು ಹರಿದಿದೆ ಅಂತ ನೋಡಿ.
ಬೇರೆಲ್ಲ ಕಟ್ಟು ಬಂದಿದೆ ನೋಡಿ, ಎಷ್ಟು ಬೇರು ಕಟ್ಟು ಬಂದಿದೆ ಅಂತ ಕಾಣಿಸ್ತಾ ಇದೆ ಅಲ್ಲ ನಿಮಗೆ. ಬೇರೆಲ್ಲ ಕಟ್ಟಾಗಿ ಬಂದಿದೆ. ಈ ಥರ ಇರುವಾಗ ನಾವು ಪದೇ ಮಣ್ಣನ್ನು ಈ ಥರ ಕೊರಿತಾ ಬಂದರೆ ಗೊಬ್ಬರ ಹಾಕಬೇಕಂತೇಳಿ ಮಳೆಗಾಲದಲ್ಲಿ ನಮ್ಮ ಗಿಡ ಹಾಳಾಗುತ್ತೆ. ನಮ್ಮ ಗಿಡ ಹೂವು ಆಗುತ್ತೆ ಅನ್ನೋದಕ್ಕಿಂತ, ಹೂವು ಆಗಬೇಕು ಅಂತ ಪ್ರಯತ್ನ ಮಾಡೋದಕ್ಕಿಂತ ನಮ್ಮ ಗಿಡ ಉಳ್ಕೊಳ್ಬೇಕು ಅನ್ನೋ ಪ್ರಯತ್ನ ನಾವು ಈ ಟೈಮಿಗೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಗಿಡವನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಈ ಟೈಮಿಗೆ ನಾವು ಎಷ್ಟು ಗಿಡ ಮೊಗ್ಗೆ ಬಂದರೂ, ಚಿಗುರು ಬಂದು ಮೊಗ್ಗೆ ಬಂದರೂ ಕೂಡ ಇದರ ಮೊಗ್ಗೆ ಮೇಲೆ ಮಳೆ ಜೋರಿರುವಾಗ ಮಳೆ ನೀರು ಮೊಗ್ಗೆ ಮೇಲೆ ನಿಂತರೆ ಉಂಟಲ್ಲ, ಎಲ್ಲ ಮೊಗ್ಗೆಗಳು ಕೊಳ್ತೋಗುತ್ತೆ, ಸಿಗೋದಿಲ್ಲ ನಮಗೆ ಹೂವು. ಯಾರಿಗೆ ಸಹ ಮಳೆಗಾಲದಲ್ಲಿ ಹೂವು ಸಿಗೋದಿಲ್ಲ ಆಯಿತಾ, ಯಾರಿಗೂ ಕೂಡ ಸಿಗೋದಿಲ್ಲ. ನೀವು ಯಾರೆಲ್ಲ ಮಲ್ಲಿಗೆ ಗಿಡ ನೆಟ್ಟಿದ್ದೀರಾ, ಯಾರು ಕೂಡ ಹೂ ಬೇಕು ಮಳೆಗಾಲದಲ್ಲಿ ಅಂತ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ. ನೀವು ಆದಷ್ಟು ಜಾಜಿ ಮಲ್ಲಿಗೆಯನ್ನು ನೆಟ್ಟು ಹೂ ತೆಗಿಲಿಕ್ಕೆ ಪ್ರಯತ್ನ ಮಾಡಿ ಮಳೆಗಾಲದಲ್ಲಿ. ಈಗ ಗೊಬ್ಬರ ಹಾಕಿದರೆ ತುಂಬ ಗಿಡ ಹಾಳಾಗತ್ತೆ. ನೀವು ಈ ಗೊಬ್ಬರ ಹಾಕಿದರೆ ಇದು ಬೇಕಿದ್ದರೆ ನಿಮಗೆ ಒಂದು ಗಣೇಶ ಚತುರ್ಥಿ ತನಕ, ಅಂದರೆ ಒಂದು 2-3 ತಿಂಗಳ ತನಕ ಇದು ಮಣ್ಣಿನ ಒಳಗಡೆ ಹಾಗೆ ಹರಳಿ ಇರ್ತದೆ. ಅದಕ್ಕೆ ನಾನು ಇದು ಹಾಕೋದು ಸೂಕ್ತ ಅಂತ ಹೇಳ್ತೇನೆ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ಇದು ಕೆಜಿಗೆ 150 ರುಪೀಸ್. ಇದು ಕಾಸ್ಟ್ಲಿ ಇದೆ, ಬಟ್ ಇದು ಭಾರಿ ಚೆನ್ನಾಗಿರುತ್ತೆ ಗಿಡದಲ್ಲಿ. ಹಾಗಾಗಿ ನಿಮಗೆ ಹೇಳ್ತಿದೆ, ಇದನ್ನು ಹಾಕೋದು ತುಂಬ ಒಳ್ಳೆಯದಂತ ನಾನು ನಿಮಗೆ ಹೇಳ್ತೇನೆ. ಇದಕ್ಕೆ ನಿಮಗೆ ಇದು ಒಂದು ಈ ಗೊಬ್ಬರ ಹಾಕಿ ಒಂದು ಮಳೆ ಬರಬೇಕಾಯ್ತಾ, ಒಂದೇ ಮಳೆ ಬಂದರೆ ಸಾಕು. ಫುಲ್ಲೆಲ್ಲ ನೀರು ತೇವಾಂಶ ಆದರೆ ಸಾಕು, ಮಣ್ಣು ಫುಲ್ಲು ತೇವಾಂಶ ಆದರೆ ಸಾಕು. ಈ ಥರ ನೀವು ಟಾರ್ಪಲ್ ಹಾಕಿ ಬಿಡಿ, ಮತ್ತೆಂತ ಸಹ ಮಾಡೋದು ಬೇಡ. ಒಳ್ಳೆಯದಾಗ್ತದೆ, ಇದು ಗಿಡಕ್ಕೆ ತುಂಬ ಒಳ್ಳೆಯದಾಗ್ತದೆ ಆಯಿತಾ. ಇದನ್ನು ನಾನು ಹೋದ ವರ್ಷ ಹಾಕಿದೆ, ನನ್ನ ಗಿಡ ತುಂಬ ಚೆನ್ನಾಗಿತ್ತು, ಏನೂ ಹಾಳಾಗಲಿಲ್ಲ. ಸ್ವಲ್ಪ ಗಿಡ ಹಾಳಾಯಿತು, ಯಾಕಂತ ಹೇಳಿದರೆ ನನಗೆ ನಾನು ನೋಡ್ಕೊಂಡಿದ್ದು ಸರಿಯಾಗಲಿಲ್ಲ, ಅದಕ್ಕೆ ಹಾಳಾಯಿತು. ರೀಪೋಟಿಂಗ್ ಮಾಡಿದಾಗ ಸರಿಯಾಗಿ ನೀರು ಹಾಕೋದು ಅದೆಲ್ಲ ಮಾಡಲಿಲ್ಲ, ಅದಕ್ಕೆ ಹಾಳಾಯಿತು. ಬಟ್ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಗಿಡ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ 1 kg ತರಿಸಿದ್ದು, ನಾನು ಯಾವುದೇ ಗಿಡಕ್ಕೆ ಹಾಕೋದಿಲ್ಲ. ನನ್ನ ಗಿಡ 2 ಮಾತ್ರ ಹೊರಗೆ ಇಟ್ಟಿದ್ದೇನೆ, ಅದನ್ನು ಸಹ ಒಳಗಿಟ್ಟು ಇಡ್ಬೋದು. ನನ್ನ ಹೊರಗಡೆ ಸಿಟೌಟಲ್ಲೆಲ್ಲರೂ ಇಡ್ತೇನೆ, ಯಾಕಂತ ಹೇಳಿದರೆ ಮಳೆ ನೀರು ಬೀಳಲಿಕ್ಕೆ ಬಿಡುವುದಿಲ್ಲ ನಾನು. ಹಾಗಾಗಿ ನೋಡಿ, ಈ ಥರ ನೀವು ಈ ಗೊಬ್ಬರ ಹಾಕಿದರೆ ತುಂಬ ಒಳ್ಳೆಯದಂತ ನಾನು ಹೇಳ್ತೇನೆ. ಮತ್ತು ಹಿಂಡಿ ಎಲ್ಲ ಹಾಕಿದರೆ ಅಷ್ಟು ಒಳ್ಳೆಯದಲ್ಲ, ಹಿಂಡಿ ಹಾಕಿದರೆ ಹೆಚ್ಚಾಗಿ ಕೊಳಿತದೆ ಆಯಿತಾ. ದಯವಿಟ್ಟು ನಿಮ್ಮ ಮಲ್ಲಿಗೆ ಗಿಡವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತೇನೆ, ಬಿಟ್ಟರೆ ನಾನು ಕಳ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಮಲ್ಲಿಗೆ ಹೂ ತೆಗಿಬೇಕು ಅನ್ನೋ ಪ್ರಯತ್ನ ಬಿಟ್ಟು ಗಿಡವನ್ನು ಕಾಪಾಡ್ಕೊಳ್ತೇನೆ ಅನ್ನೋ ಪ್ರಯತ್ನ ಇರಲಿ. ಚೌತಿಯ ನಂತರ ನೀವು ಗೊಬ್ಬರ ಹಾಕಲಿಕ್ಕೆ ಟ್ರೈ ಮಾಡಿ. ದೀಪಾವಳಿಗೆ ಗೊಬ್ಬರ ಹಾಕೋದು ತುಂಬ ಒಳ್ಳೆಯದು ಅನಿಸುತ್ತೆ. ಸ್ವಲ್ಪ ಬಿಸಿಲು ಬೀಳುವಾಗ ಬೇಕಿದ್ದರೆ ಹಿಂಡಿದು ಫರ್ಟಿಲೈಸರ್ ಮಾಡಿ ಹಾಕ್ಬೋದು, ತೊಂದರೆ ಇಲ್ಲ. ಬಿಸಿಲಿರುವಾಗ ಮಳೆಗಾಲ ಮುಗಿಯಲ್ಲವರೆಗೂ ಯಾವುದು ಹಾಕಲಿಕ್ಕೆ ಹೋಗಬೇಡಿ ಅಂತ ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಈ ವಿಡಿಯೋನ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನೇ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ, ನಾಳಿನ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಇವತ್ತು ನನಗೆ ಇಷ್ಟೇ ನೆನಪಿರೋದು, ಏನು ಕಮೆಂಟ್ ಬಂದಿದೆ ಅಂತ ಇಷ್ಟೇ ನೆನಪಿರೋದು. ಎಲ್ಲಾದರೂ ಮಿಸ್ ಆದರೆ ನನಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.